ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಈಗಾಗಲೇ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ವಾಟ್ಸಪ್ ಬ್ಯಾನ್ ಆಗುತ್ತಾ, ಈಗ ಭಾರತದಿಂದ ವಾಟ್ಸಪ್ ಹೋಗುತ್ತಾ ಅಂತೇಳಿ ಒಂದು ವಿಷಯ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಅದನ್ನು ನಾನು ಈ ಕ್ಲಾರಿಟಿ ಮುಖಾಂತರ ಹೋಗುತ್ತಾ ಅಥವಾ ಇಲ್ವಾ ಅಂತೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವೀಡಿಯೋ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಭಾಳ ದಿನದಿಂದ ವೀಡಿಯೋ ಹಾಕಿಲ್ಲ, ಅದಕ್ಕೋಸ್ಕರ ವ್ಯೂಸ್ ಡೌನ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಏನಂತೇಳಂದರೆ, ವಾಟ್ಸಪ್ಪು ಅಂದರೆ ಮೇಟಾ ಕಂಪ್ನಿ ಮತ್ತು ಕೇಂದ್ರ ಸರ್ಕಾರ ಜಿದ್ದಿಗೆ ಬಿದ್ದವೆ. ಅವು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದೆ ಫ್ರೆಂಡ್ಸ್, ಮೇಟಾ ಕಂಪ್ನಿ. ಯಾಕೆಂದರೆ ಈಗ ಕೇಂದ್ರ ಸರ್ಕಾರ ಸಾಮಾಜಿಕ ಜಾಲತಾಣದಲ್ಲಿ ಏನು ಒಂದು ಅಸಂಬದ್ಧವಾದ ಪೋಸ್ಟ್ಗಳು, ಸರ್ಕಾರದ ವಿರುದ್ಧ ಪೋಸ್ಟ್ಗಳು, ಭಯೋತ್ಪಾದನೆಗೆ ಸಂಬಂಧಪಟ್ಟ ಏನಾದರೂ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ವಾಟ್ಸಪ್ನ ಯೂಸ್ ಮಾಡ್ತಿದ್ದಾವೆ. ಅದು ಯಾಕೆ ಅಂದರೆ ಡಾಟಾ ಎನ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಅದೇನು ಅಂತೇಳಿ ಅಂದರೆ ನೋಡಿ, ನೀವು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫಸ್ಟೇ ನಿಮಗೆ ಬರುತ್ತೆ ಮೆಸೇಜಸ್ ಆ್ಯಂಡ್ ಕಾಲ್ಸ್ ಆರ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತಂದರೆ ಏನು ಎನ್ಕ್ರಿಪ್ಷನ್ ಅಂತೇಳಿ ಅಂದರೆ, ಒಬ್ಬ ಯೂಸರು, ಈಗ ನೀವೇ ಎಕ್ಸನ್ನ ಯೂಸರು ವೈಯನ್ನ ಯೂಸರ್ಗೆ ಆಯ್ ಅಂತ ಮೆಸೇಜ್ ಕಳಿಸಿದರೆ ಅದು ಮಧ್ಯದಲ್ಲಿ ಯಾರಿಗೂ ಸಹ ಓದೋಕ್ಕೆ ಬರೋಲ್ಲ, ಇನ್ಕ್ಲೂಡ್ ಮಿಷಿನ್ಗೂ ಸಹ ಅದು ಓದೋಕ್ಕೆ ಬರೋಲ್ಲ. ಅದು ಓನ್ಲಿ ಬೈನರಿ ಫಾರ್ಮ್ ಅಂದರೆ 0-1 ಫಾರ್ಮಲ್ಲಿ ಇರುತ್ತೆ. ನೀವು ಆಯ್ ಅಂತ ಕಳಿಸಿರಿ 0-1-1-0 ಅಂತೇಳಿ ಕೋಡಾಗಿ ಕನ್ವರ್ಟ್ ಆಗಿ ಅವ್ರಿಗೆ ಹೋಗುತ್ತೆ. ಅದು ಯಾರೂ ನೋಡೋಕ್ಕೆ ಬರೋಲ್ಲ. ಆ ಆಪ್ಷನ್ನ ವಾಟ್ಸಪ್ ತಂದಿದೆ. ಅದಕ್ಕೋಸ್ಕರ ಈ ಪೋಸ್ಟ್ಗಳನ್ನ ಕಂಡುಹಿಡಿಯೋಕ್ಕೋಸ್ಕರ ಸರ್ಕಾರ ಈ ಎನ್ಕ್ರಿಪ್ಷನ್ನ ಫ್ಯೂಚರ್ನ ನೀವು ತೆಗೀರಿ ಅಂತ ಹೇಳ್ತಾಯಿದೆ. ಆದರೆ ಮೇಟಾ ಕಂಪ್ನಿ ನಾವು ಇದನ್ನು ತೆಗಿಯಲ್ಲ, ನಮ್ಮಲ್ಲಿರೋ ಒಂದು ಒಳ್ಳೆ ಫ್ಯೂಚರ್ ಅಂದರೆ ಈ ವಾಟ್ಸಪ್, ಅದಕ್ಕೋಸ್ಕರ ನಾವು ಇದನ್ನು ತೆಗಿಯಲ್ಲ ಅಂತೇಳಿ ಈಗ ಹೇಳ್ತಾ ಇದೆ ಫ್ರೆಂಡ್ಸ್. ಅದನ್ನು ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಅದಕ್ಕೆ ಇದು ನೀವು ತೆಗಿಲಿದ್ರೆ ನೀವು ಭಾರತ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಅದಕ್ಕೂ ಅವರು ಸಹ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅಂದರೆ ಏಪ್ರಿಲ್ 5ಕ್ಕೆ ಸಾರಿ ಫ್ರೆಂಡ್ಸ್ ಮೇ 5ನೇ ತಾರೀಕು ನಿಮಗೆ ಡೇಟನ್ನು ಮೇ 5ಕ್ಕೆ ಕೋರ್ಟು ಮುಂದೂಡಿದೆ ತೀರ್ಪನ್ನು. ಅದನ್ನು 5ನೇ ತಾರೀಕು ಏನು ಬರುತ್ತೆ ಅದರ ಮೇಲೆ ಭವಿಷ್ಯ ನಿರ್ಧಾರ ಆಗುತ್ತೆ ಫ್ರೆಂಡ್ಸ್. ವಾಟ್ಸಪ್ಪಿಂದು ಎಲ್ಲರೂ ಎನ್ಕ್ರಿಪ್ಷನನ್ನು ತೆಗೀರಿ ಅಂದರೆ ಫೇಸ್ಬುಕ್ ಕಂಪ್ನಿ ಅಂದರೆ ಮೇಟಾ ಕಂಪ್ನಿ ವಾಟ್ಸಪ್ಪಿಂದ ನಮ್ಮದು ಇದರಿಂದ ದೇಶದಿಂದ ನಾವು ಬಿಡ್ತೀವಿ ಅಂತೇಳಿ ಅಂತಿದ್ದಾರೆ. ಆದರೆ ಅದು ಲಾಸ್ ಆಗೋದು ಮೇಟಾ ಕಂಪ್ನಿಗೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ನಮ್ಮ ದೇಶದಲ್ಲಿ ಯೂತ್ಸು 70-80% ವಾಟ್ಸಪ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗೂ ವಾಟ್ಸಪ್ನಲ್ಲಿ ಯೂಸ್ ಮಾಡೋದ್ರಿಂದ ಈಗ ಇದಾಗುತ್ತೆ ಅಂತೇಳಿ ಅವರ ಶೇರ್ ಪ್ರೈಸು ಲಾಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮುಂದಿನ ನಡೆ ಏನು ಮೇಟಾ ಕಂಪ್ನಿದು ಅಂತೇಳಿ ಹೇಳ್ಬೋದು. ಆದರೆ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ನಮಗೆ ಈ ಫ್ಯೂಚರ್ ತೆಗಿಲೇಬೇಕು, ಇಲ್ಲಾಂದರೆ ಭಾರತ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಹಾಗೆ ನಾವು ಆಲ್ಟರ್ನೇಟ್ ಆ್ಯಪ್ನ ವಾಟ್ಸಪ್ ಥರನೇ ಮಾಡ್ಕೊತೀವಿ ಅಂತಲೂ ಸಹ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ವಾಟ್ಸಪ್ ಬ್ಯಾನ್ ಆಗಬಹುದು ಅಂತೇಳಿ ಹೇಳ್ತಿದ್ರೆ, ಈಗ ಕೋರ್ಟಿಂದು ಏನು ತೀರ್ಮಾನ ಬರುತ್ತೆ ಅನ್ನೋದ್ರ ಮೇಲೆ ವಾಟ್ಸಪ್ ಬ್ಯಾನ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ತಿಳಿಯುತ್ತೆ ಫ್ರೆಂಡ್ಸ್. ನೀವು ಇಷ್ಟ ತನಕ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.